ಆಮಿಷ, ಯಾವುದೇ ಅಹಂಕಾರ, ಯಾವುದೇ ದರ್ಪಕ್ಕೆ ಮರೆಯುವುದಿಲ್ಲ ಅಂತೇಳಿ ಈ ಜಿಲ್ಲೆಯ ಸಹಕಾರಿಗಳು ತೋರಿಸಿಕೊಟ್ಟಿದ್ದಾರೆ. ಹಣ ಆಮಿಷಗಳ ನಡುವೆ ನಡೆದಂಥ ಈ ಚುನಾವಣೆ ಸಹಕಾರಿ ಕ್ಷೇತ್ರದ ಬದ್ಧ ಬುನಾದಿ ಜಿಲ್ಲೆಗೆ ಮತ್ತಷ್ಟು ಹೆಚ್ಚು ಗೌರವವನ್ನು ತಂದುಕೊಟ್ಟಿದೆ. ಒಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ದೇಸಾಯಿ ಅಂತ ಸಾಮಾನ್ಯ ಮನುಷ್ಯನೂ ಕೂಡ ಚುನಾವಣೆಯಲ್ಲಿ ನಿಲ್ಲಬೇಕು, ಸ್ಪರ್ಧೆ ಮಾಡಬೇಕು, ಗೆಲ್ಲಬೇಕು ಹೇಳುವಂಥ ಬಯಕೆ ಅದು ಇವತ್ತು ಸಹಕಾರಿ ಕ್ಷೇತ್ರ ಜೀವಂತವಾಗಿ ಇನ್ನೂ ಉಳಿದಿದೆ. ಆ ಕಾರಣಕ್ಕಾಗಿ ನಾನು ಈ ಇಡೀ ಜಿಲ್ಲೆಯ ಸಹಕಾರಿಗಳನ್ನು ಅಭಿನಂದಿಸ್ತೇನೆ. ಈ ಬ್ಯಾಂಕು ಇವತ್ತು ಎಷ್ಟು ದಿವಸದ ಇತ್ಯರ್ಥಕ್ಕೆ ಬಂದಿದೆಯೋ ನಮ್ಮ 5 ವರ್ಷದ ಮುಂದಿನ ಅವಧಿ ಈ ಬ್ಯಾಂಕ್ ಮತ್ತಷ್ಟು ರಾಜ್ಯ ಮಟ್ಟಕ್ಕೆ ಎತ್ತಕ್ಕೆ ಬೆಳೀತಕ್ಕಂಥ ಕೆಲಸ ನಾವು ನಮ್ಮ ಸಹೋದ್ಯೋಗಿಗಳು ಸೇರಿದ್ದೇವೆ. ಒಟ್ಟಾರೆ ಬ್ಯಾಂಕಿನ ಹಿತ, ಈ ಜಿಲ್ಲೆಯ ಕೃಷಿಕರ ಹಿತ, ಈ ಜಿಲ್ಲೆಯ ಸಹಕಾರಿಗಳ ಹಿತ, ಮಾಧ್ಯಮಿಕ ಸಹಕಾರಿ ಸಂಘಗಳ ಹಿತ, ಚಿಕ್ಕ ಪುಟ್ಟ ಗುಡಿ ಕೈಗಾರಿಕೆಗಳು ಮಾಡ್ತಕ್ಕಂಥವ್ರ ಹಿತ, ಎಲ್ಲಕ್ಕಿಂತ ಹೆಚ್ಚಾಗಿ ಬ್ಯಾಂಕ್ ಒಂದು ಪದ್ಧತಿಯಾಗಿಟ್ಟಿರ್ತಕ್ಕಂಥ ಡಿಪಾಸಿಟರ್ಸ್ ಗ್ರಾಹಕರ ಹಿತ, ಇವೆಲ್ಲವೂ ನನ್ನ ಮೊದಲನೇ ಈ ಆದ್ಯತೆಯನ್ನು ಈಡೇರಿಸ್ತೇವೆ, ಉಳಿಸ್ತೇವೆ. ಹೇಗೆ ನನ್ನ 5 ವರ್ಷ ಹಿಂದಿನ ಅವಧಿ ಒಂದು ಪರ್ವಕಾಲ ಆಗಿತ್ತು, ಅನೇಕ ವಿಚಾರಗಳನ್ನು ಸುಳ್ಳಾಗಿ ಬಿತ್ತಿ ಒಂದೆರಡು ಮಾಧ್ಯಮಗಳನ್ನು ಅಪಪ್ರಚಾರ ಈ ಜಿಲ್ಲೆಯ ಜನ ನಮ್ಮ ಸಹಕಾರಿ ನಿಷ್ಠೆಗೆ ಇವೆಲ್ಲವೂ ಸುಳ್ಳು ಹೇಳ್ತಕ್ಕಂಥ ಪರಿಸ್ಥಿತಿಯನ್ನು ಕಾಣಿಸ್ತದೆ. ಆ ಕಾರಣಕ್ಕಾಗಿ ಈ ಜಿಲ್ಲೆಯ ಸಹಕಾರಿಗಳಿಗೆ, ನನ್ನೆಲ್ಲ ಮಾಧ್ಯಮದ ಕಡೆಯವರಿಗೆ, ನನ್ನೆಲ್ಲ ಹಿತೈಷಿಗಳಿಗೆ, ನಾನು ಬೆಂಬಲಿಸಿಕೊಂಡಿರ್ತಕ್ಕಂಥ ನನ್ನೆಲ್ಲ ನಿರ್ದೇಶಕ ಮಂಡಳಿಗೆ ನಾನು ಅನಂತ ಧನ್ಯವಾದಗಳನ್ನು ಕೋರಬೇಕು. ಈಗಾಗಲೇ ನಾವು ಅಧಿಕೃತವಾಗಿ ಘೋಷಣೆ ಮಾಡೋದಕ್ಕೆ ಆಗದೇ ಇರುವುದು ನಾವು 9 ಸ್ಥಾನಕ್ಕಿಂತ ಹೆಚ್ಚಿಲ್ಲ. ಅದೇ ಕೋರ್ಟಿನ ಕಟ್ಟಪ್ಪಣೆ ಹಿನ್ನೆಲೆ ನಂದು ಸೇರಿದಂತೆ ಒಂದು ವೋಟು, ನಾನು 10-3 ಆಗಿದೆ, 1 ವೋಟ್ ಹೆಚ್ಚಿಕೊಂಡು ಇದೆ ಆ ಕೋರ್ಟಿನ ಎಣಿಕೆ. ಇದೇ ರೀತಿ ನಾವು 9 ಕ್ಷೇತ್ರದಲ್ಲಿ 4 ಕಡೆ ಇವತ್ತು ಪ್ರಮಾಣಪತ್ರ ಕೋರ್ಟಿಂದ ಕುಮಟ, ಚೋಯ್ಡಾ, ಅಂಕೋಲಾ ಮತ್ತು ಮುಂಡಿಗೋಡು 4 ಕ್ಷೇತ್ರದಲ್ಲಿ ಪ್ರಮಾಣಪತ್ರ ಕೊಟ್ಟಿದ್ದಾರೆ. ಕೋರ್ಟಿನ ಕಾರಣಕ್ಕಾಗಿಯೇ ಸ್ನೇಹಿತ ಶಾಸ್ತ್ರಿಯವರ ಒಂದು ಪಟ್ಟಿಗೆ ಇವತ್ತು ಎಣಿಕೆ ಆಗಲಿಲ್ಲ. ಅದಕ್ಕೂ ಕೋರ್ಟ್ ಅನುಮತಿ ಪಡೆಯುವಂತೆ ಮಾಡ್ತೀವಿ. ಜಯ ಸಾಧಿಸಿದ್ದೇವೆ, ಜಯ ಸಾಧಿಸ್ತೇವೆ. ಈ ಸಹಕಾರಿ ಬ್ಯಾಂಕನ್ನು ಮತ್ತಷ್ಟು ಗಟ್ಟಿ ಮಾಡ್ತೇವೆ. ನಿಮ್ಮ ಆಶೀರ್ವಾದ ಇದೆ. ನಮಸ್ಕಾರ. ಇದು ಪರಿಸ್ಥಿತಿ ಇರುವಂಥದ್ದು. ಹೆಂಗೆ ಜೀವನ ಮಾಡೋದು ಸಾರ್ವಜನಿಕರು? ನಿಮ್ಮ ಮನೆಯಲ್ಲ ಈ ಥರ ಇದ್ರೆ ನೀವು ಮಾಡೋಕ್ಕಾಗುತ್ತಾ? ಈ ಥರ ಇದೆ ಮೇಡಮ್. ವಿಡಿಯೋ ನೋಡಿ ಮನೆ ಮುಂದೆ ಮನೆ ಒಳಗೆ ಹೋಗೋದು ಇದೊಂದು ಪರಿಸ್ಥಿತಿ. ಆಮೇಲೆ ಡ್ರೈನೇಜ್ ಇಲ್ಲ ಮೇಡಮ್. ಪವನ್ ಕಾಲೇಜಿಂದ ಹಿಡಿದು ಹೇಳ್ತಿತ್ತು, ಅದು ಡ್ರೈನೇಜ್ ಇಲ್ಲ ಮೇಡಮ್. ಇದು ಒಂದು ರೀತಿಯಲ್ಲಿ ಮಾಡಿ ರೋಡ್ ಮಾಡಿಬಿಟ್ಟಿದ್ರೆ ಬಿಟ್ಬಿಟ್ಟಿದ್ದಾರೆ. ರೋಡಲ್ಲಿ ಬಿದ್ದರೆ ನೀರೆಲ್ಲ ಈ ಕಡೆ ಹೇಳ್ತಾರೆ, ಆ ಕಡೆ ಆ ಕಡೆ ಏನು ಮಾಡಿದ್ರೆ ದೊಡ್ಡ ದೊಡ್ಡ ಡ್ರೈನೇಜ್ ಇರೋದ್ರಿಂದ ಯಾರಾದ್ರೂ ಒಬ್ರು ಮಾತಾಡ್ರಿ. ಈಗ ನಾನು ನ್ಯಾಷನಲ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಈ ಥರ ಸಾರ್ವಜನಿಕ ತೊಂದರೆ ಆಗ್ತದೆ, ಅವರು ಧರಣಿ ಮಾಡ್ತಾರೆ, ಅದಕ್ಕೆ ನೀವು ಸಂಬಂಧಪಟ್ಟವರು ಬಂದಿದೆ ಒಳಚರಣೆ ನಿರ್ಮಾಣ ಮಾಡಿ ಅದರ ರಾಜಕಾರಣದಲ್ಲಿ ಹೋಗೋ ಕೆಲಸ ಮಾಡಬೇಕು. ಇದಾದರೆ ಒಂದು ನೀರು